ಅಂಥವ್ರು ಮಾತ್ರ ಒಳಗಿರ್ತಾರೆ. ಅದ್ರಲ್ಲಿ ಎಲ್ಲಾರ್ಗಿಂತ ಜಾಸ್ತಿ ಗಿಲ್ಲಿನೇ ಕೆಟ್ಟವನು, ಅವನೇ ಈಗ ಟಾಪಲ್ಲಿ ಇದ್ದಾನೆ. ಅಲ್ಲಿ ಕೆಟ್ಟವ್ರಿಗೆ ವಿನ್ ಆಗೋದು, ಕೆಟ್ಟವ್ರೇ ಮರ್ಯಾದೆ ಕೊಡೋದು, ಕೆಟ್ಟವ್ರನ್ನೇ ಜನ ಇಷ್ಟಪಡೋದು, ಒಳ್ಳೆಯವ್ರನ್ನ ಯಾರು ಇಷ್ಟಪಡಲ್ಲ. ಮಾಳು ಬಂದು ಎಷ್ಟು ಒಳ್ಳೆಯವರು, ಮನೇಲಿ ಎಷ್ಟು ಜೆಂಟ್ಲ್ಮ್ಯಾನ್ ಅಂದ್ರೆ ಒಂದು ಅಟ್ಯಾಚ್ಮೆಂಟು, ಫೀಲಿಂಗ್ಸು ಅದೆಲ್ಲ. ಆದ್ರೆ ಮಾತಾಡೋದು ಒಂಚೂರು ಸೈಲೆಂಟ್ ಇರ್ಬೋದು, ಆದ್ರೆ ಒಳ್ಳೆ ಗುಣ. ಆದ್ರೆ ಒಳ್ಳೆ ಗುಣ ಇಲ್ಲಿ ನಡೆಯಲ್ಲ. ಇವಾಗ ನೋಡಿ ಸ್ಪಂದನ ಅವರು ಎಲ್ಲಾರ್ಗಿಂತ ದೇವ್ರಂತವ್ರು, ಅವ್ರನ್ನ ಈಗ ನೆಕ್ಸ್ಟ್ ವಾರದಲ್ಲಿ ಕಿತ್ ಬಿಸಾಕ್ಬಿಡ್ತಾರೆ. ಅಂದ್ರೆ ಒಳ್ಳೆಯವ್ರಿಗೆ ಉಳಿಗಾಲ ಇಲ್ಲ, 3 ಬಿಟ್ಟವ್ರಿಗೆ ಉಳಿಗಾಲ ಅಲ್ಲಿ. ಸರ್ ಹಾಗಂದ್ರೆ ಈಗ ನಿಮ್ಮನ್ನ ಜನ ಇಷ್ಟಪಟ್ಟಿದ್ದಾರೆ, ಸೊ ನಿಮ್ಮನ್ನ ಯಾವ ಗ್ರೂಪಿಗೆ ಸೇರಿಸ್ಕೋಬಹುದು? ಅಲ್ಲ, ಅವ್ರವ್ರ ಇಷ್ಟ ಸರ್. ನಾನು ಯಾರಿಗೂ ತಲೆ ಕೆಡ್ಸ್ಕೊಳ್ಳೋದು, ನಾನು ಯಾರಿಗೂ ಬೇಡ್ಕೊಳ್ಳೋದು ಇಲ್ಲ. ನಾನು ಒಳ್ಳೆಯವನು ಅಂತ ಹೇಳಲ್ಲ, ಏನೂ ಅಲ್ಲ. ಅವ್ರವ್ರ ಇಷ್ಟ ಸರ್. ಸರ್ ಈಗ ನನಗೆ ಬೈಯೋರು, ಈಗ ಮೊನ್ನೆ ನೋಡಿ, ಈಗ ಒಬ್ರು ಯಾರೋ ನನ್ನ ಬಗ್ಗೆ ಕೆಟ್ಟದಾಗಿ ಮಾಡ್ತಿದ್ದಾರೆ, ಅವ್ರಿಗೆ ಕೆಟ್ಟದಾಗಿ. ಆದ್ರೆ ನನಗೆ ಅವರಿಂದ ಒಳ್ಳೇದಾಗ್ತಾ ಇದೆ, ಅವರಿಂದ ಫಾಲೋವರ್ಸ್ ಜಾಸ್ತಿ ಆಗ್ತಾ ಇದೆ, ಅವರಿಂದ ನನ್ಗೆ ಇನ್ಕಮ್ ಜಾಸ್ತಿ ಆಗ್ತಾ ಇದೆ. ಅವ್ರನ್ನ ಯಾರು ಇಂಟರ್ವ್ಯೂ ಮಾಡ್ತಾರೆ ಅವ್ರು ನನಗೆ ಕಾಲ್ ಮಾಡಿದ್ರು. ಆದ್ರೆ ಅವ್ರ ಮುಖ ನೋಡಿಲ್ಲ, ಇನ್ನೂ ಸಿಕ್ಕಿಲ್ಲ ಫೇಸ್ ಟು ಫೇಸ್. ಅವ್ರು ನನಗೆ ಕಾಲ್ ಮಾಡ್ಬಿಟ್ಟು, ಸರ್ ಅವ್ರು ಹಿಂಗೆ ನಿಮ್ಗೆ ಬೈತಾ ಇದ್ದಾರೆ, ನಿಮ್ಗೆ ಬೇಜಾರಾಗಲ್ವಾ ಅಂತ ಕೇಳಿದ್ರು. ನಾನು ಅದಕ್ಕೆ ಒಂದೇ ಮಾತು ಹೇಳಿದೆ, ಸರ್ ಏನಕ್ಕೆ ಬೇಜಾರಾಗ ಸರ್, ಪಾಪ ಅವ್ರಿಗೆ ಹಳೇದ್ ಮಾಡಿ ಕಂಟೆಂಟ್ ಬೋರ್ ಆಗ್ಬಿಟ್ಟಿತ್ತು, ಅದಕ್ಕೆ ಇವಾಗ ಪಾರ್ಟಿ ಮಾಡ್ಬಿಟ್ಟು ಹೊಸ ಕಂಟೆಂಟ್ ಕೊಟ್ಟಿದ್ದೀನಿ ಸರ್, ನೀವು ಹೋಗ್ಬಿಟ್ಟು ಎಂತ ಬೋಳಿ ಮಗ ಅಪ್ಪ ಅಂತ ಹೇಳ್ಬಿಟ್ಟು ಮಾಡಿಸಿ ಸರ್ ಅಂದೆ. ಅವರು ಶಾಕು, ಇದೇನಿದು ಉಲ್ಟಾ ಅವ್ರಿಗೆ ಬೈದ್ಬಿಟ್ಟು ನನಗೆ ಅವ್ರಿಗೆ ಜಗಳ ತಂದಿಕ್ಕಕ್ಕೆ ನೋಡಿದ್ರು. ನಾನು ಇಲ್ಲ ಸರ್, ಅವ್ರ ಕಂಡ್ರೆ ತುಂಬಾ ಗೌರವ ಇದೆ, ತುಂಬಾ ಸಖತ್ತಾಗಿ ಮಾಡ್ತಾ ಇದ್ದಾರೆ ರೀಲು, ಹಂಗೆ ಅಂತ ಹೊಗಳ್ದೆ. ಅದು ಹಾರ್ಟಿ ಹೊಗಳ್ದೆ. ಯಾಕಂದ್ರೆ ನನಗೆ ಅವ್ರೇನ್ ದುಶ್ಮನ್ ಅಲ್ಲ, ಇಬ್ರು ಫೇಸ್ ಟು ಫೇಸ್ ಒಂದಿನನೂ ನೋಡಿಲ್ಲ, ಒಂದಿನನೂ ಮಾತಾಡಿಲ್ಲ. ಅವ್ರ ನಂಬರು ಇಲ್ಲ. ಅವ್ರ ನಂಬರ್ ಇದ್ದಿದ್ರೆ ನನ್ನ ಮಗೊಂದು ಫೇಲ್ ಪಾರ್ಟಿಗೆ ಕರೆದು ಅಲ್ಲೇ ರೀಲ್ಸ್ ಮಾಡಿಸ್ಬಿಡ್ತಿದ್ದೆ, ಬೈರಿ ಎಂತ ಬೋಳಿ ಮಗ ಅಪ್ಪ ಅಂತ ಅಲ್ಲೇ ಬೈರಿ ಅಂತ ಅವ್ರಿಗೆ ಹೇಳ್ಕೊಟ್ಬಿಡ್ತಿದ್ದೆ. ಆ ತರ ಕ್ಯಾರೆಕ್ಟರ್ ನಾನು ತಲೆ ಕೆಡ್ಸ್ಕೊಳ್ಳೋನಲ್ಲ. ನಾನು ನೆಗೆಟಿವ್ನು ಪಾಸಿಟಿವ್ ಅನ್ಕೊಳ್ತೀನಿ. ಆಮೇಲೆ ನಾನು ಏನಕ್ಕೂ ತಲೆ ಕೆಡ್ಸ್ಕೊಳ್ಳಲ್ಲ. ನಾನು ಯಾರಿಗೂ ಟೀ ಹೊಡೆದಿಲ್ಲ. ನನ್ನ ಶೋಕಿ ನಾನು ಮಾಡ್ಕೊಳ್ತಾ ಇದ್ದೀನಿ. ನನ್ನ ದುಡ್ಡು ನನ್ನ ಇಷ್ಟ. ಟ್ರೋಲ್ ಮಾಡೋರು ಮಾಡ್ಕೊಳ್ಳಿ, ರೀಲ್ ಮಾಡೋರು ಮಾಡ್ಕೊಳ್ಳಿ, ಅವ್ರು ಮಾಡಿದಷ್ಟು ನಾನು ಬೆಳಿತೀನಿ. ಈಗ ಕರಿಬಸಪ್ಪ ಅವರು ಮೊನ್ನೆ ಹೇಳಿದ್ದಾರೆ, ಏನಂತ ಹೇಳಿದ್ದಾರೆ, ಶಿಲ್ಬೆಗೆ ಎಷ್ಟು ಕಲ್ಲು ಸುತ್ತಿ ಹೊಡಿತಾರೆ ಅದು ಒಂದು ಆಕಾರ ಆಗಿ ಒಂದು ಫೇಮಸ್ ಆಗಿ ಇದಾಗುತ್ತೆ ಅಂತ. ನಾನ್ ಅದೇ ತರ ಎಷ್ಟ್ ಜನ ಏನ್ ಬಡ್ಕೊಂಡ್ರು ನನ್ನ ಪಾಡಿಗೆ ನಾನು ಬೆಳ್ಕೊಂಡು ಹೋಯ್ತಾನೆ ಇದೀನಿ. ಅವ್ರು ಇನ್ನೂ 500 ರೂಪಾಯಿ ಡೀಲರ್ ಆಗಿ ಅಲ್ಲೇ ಇದ್ದಾರೆ. ಅಂದ್ರೆ ನಾಯಿ ಫೀಲ್ಡ್ ಅಲ್ಲಿ ಹೇಳ್ತಾ ಇರೋದು, ತಿರ್ಗಾ ಆಮೇಲೆ ಟ್ರೋಲರ್ಸ್ ಅನ್ಕೋಬಿಟ್ಟಿರ. ನಾಯಿ ಫೀಲ್ಡ್ ಅಲ್ಲಿ ಇರೋರು ನನಗೆ ಫಸ್ಟ್ ಎಗನೆಸ್ಟ್ ಆದ್ರು. ಅವ್ರು ಎಲ್ಲಾರು ಇದೇ ತರ ಬೈತಾ ಇದ್ರು. ಅವ್ರ ಮೇಲೆ JP ನಗರ್ ಸ್ಟೇಷನ್ ಕೇಸ್ ಹಾಕಿ 1 ಕೋಟಿಗೆ ಮಾನನಷ್ಟ ಮೊಕದ್ದಮೆ ಕೇಸ್ ಹಾಕಿದೀನಿ. ಟ್ರೋಲರ್ಸ್ಗೆ ನಾನು ಕೇಸ್ ಹಾಕಲ್ಲ, ಅವ್ರು ಎಷ್ಟಾರು ಬಡ್ಕೊಳ್ಳಿ, ಏನಾರು ಅದಕ್ಕೆ ಅದನ್ನೇ ಅವರೇ ಪ್ರಮೋಷನ್ ಮಾಡ್ತಾ ಇರೋದು, ಅವರೇ ನಮ್ಗೆ ಬಜಾರ್ ಆಗ್ತಾ ಇರೋದು, ಅವರಿಂದಾನೇ ನಾನು ಬೆಳೀತಾ ಇರೋದು. ನಾನು ಏನ್ ವಿಷಯಕ್ಕೂ ತಲೆ ಕೆಡ್ಸ್ಕೊಳ್ಳಲ್ಲ. ಇದು ಮಿರರ್ ಅಡ್ಡ ಆಗ್ತಾ ಇದೆ. ಏನ್ ವಿಷಯಕ್ಕೂ ನಾನು ತಲೆ ಕೆಡ್ಸ್ಕೊಳ್ಳಲ್ಲ. ನಾನು ಬೆಳೆಯೋದು ಬೆಳೀತಾ ಇರ್ತೀನಿ. ಆಮೇಲೆ ಟ್ರೋಲರ್ಸ್ ಇಂದಾನೆ ಇವತ್ತು ಇಷ್ಟು ಬೆಳೆದಿರೋದು.